ಕೊರಿಂಥಿಯರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ, ಅಧ್ಯಾಯ 12, 31ರಿಂದ ಅಧ್ಯಾಯ 13, 13ರವರೆಗೆ. ಸಹೋದರರೇ, ಶ್ರೇಷ್ಠವಾದ ವರಗಳನ್ನು ನೀವು ಶ್ರದ್ಧಾಪೂರ್ವಕವಾಗಿ ಅಪೇಕ್ಷಿಸಿರಿ. ನಾನು ನಿಮಗೆ ಇನ್ನೂ ಸರ್ವೋತ್ತಮವಾದ ಮಾರ್ಗವನ್ನು ತೋರಿಸುತ್ತೇನೆ. ಸುರನರರ ನುಡಿಗಳ ನಾನು ಆಡಬಲ್ಲೆನಾದರೂ ಪರಮ ಪ್ರೀತಿಯೊಂದೆನಗಿಲ್ಲದಿರಲು ನಾ ಕೇವಲ ಗಣಗಣಿಸುವ ಗಂಟೆ, ಝಣಝಣಿಸುವ ಜಾಗಟೆ. ಪ್ರವಾದನೆಯ ವರವೆನಗಿರಬಹುದು, ಇರಬಹುದು ನಿಗೂಢ ರಹಸ್ಯಗಳಿವು. ಎಲ್ಲದರ ಪರಿಜ್ಞಾನ, ಪರ್ವತವನ್ನೇ ಕದಲಿಪ ವಿಶ್ವಾಸ. ಪ್ರೀತಿಯೊಂದಿಲ್ಲದಿದ್ದರೆ ನಾ ಶೂನ್ಯ ಸಮಾನ. ನನಗಿರುವುದೆಲ್ಲವನ್ನೂ ನಾ ದಾನ ಮಾಡೆ, ದೇಹವನ್ನೇ ಸಜೀವ ದಹಿಸಲು ನಾ ನೀಡೆ. ನಾನಾಗಿರೆ ಪರಮ ಪ್ರೀತಿ ವಿಹೀನ. ಏನದು ಜೀವನ, ನನಗೇನದು ಪ್ರಯೋಜನ? ಸಹನೆ, ಸೈರನೆ, ದಯೆ, ದಾಕ್ಷಿಣ್ಯ ಪ್ರೀತಿಯಲ್ಲಿವೆ. ಎಡೆಯಿಲ್ಲ ಅದರಲ್ಲಿ ಗರ್ವಕ್ಕೆ, ಮರ್ಮಕ್ಕೆ, ಮೆರೆತಕ್ಕೆ, ಮತ್ಸರಕ್ಕೆ, ಸಿಡುಕಿಗೆ, ಸೊಕ್ಕಿಗೆ, ಸ್ವಾರ್ಥಕ್ಕೆ, ಸೇಡುಗಳ ಎಣಿಕೆಗೆ. ನಲಿಯದು ಪ್ರೀತಿ ಅನೀತಿಯಲಿ, ನಲಿಯದಿರದದು ಸತ್ಯದ ಜಯದಲ್ಲಿ. ನಂಬುವುದೆಲ್ಲವನು, ನಿರೀಕ್ಷಿಸುವುದೆಲ್ಲವನು, ಸಹಿಸಿಕೊಳ್ಳುವುದು ಸಮಸ್ತವನು. ಪ್ರೀತಿಯದೆಂದೂ ಅರಿಯದು ಸೋಲನು. ಅಳಿದು ಹೋಗುವುವು ಭವಿಷ್ಯವಾಣಿ, ಗತಿಸಿ ಹೋಗುವುವು ಬಹುಭಾಷಾ ಶಕ್ತಿ. ಹೋಗುವುವು ನಶಿಸಿ ಜ್ಞಾನ ಬುದ್ಧಿ, ಆದರೆ ಅಮರವಾದುದು ಪರಮ ಪ್ರೀತಿ. ಅಪೂರ್ವವಾದುದು ನಮ್ಮ ಆ ಅರಿವೆಲ್ಲ, ಪೂರ್ಣವಾದುದಲ್ಲ, ಪ್ರವಾದನವದಲ್ಲ. ಪರಿಪೂರ್ಣತೆ ಪ್ರಾಪ್ತವಾಗಲು ಇಲ್ಲವಾಗುವುದು ಅಪೂರ್ಣತೆಯಲ್ಲ. ಬಾಲಕ ನಾನಾಗಿರೆ ಆಡಿದೆ, ಮಾತನಾಡಿದೆ, ಚಿಂತಿಸಿದೆ, ಸುಖ ದುಃಖಗಳ ಸವಿದೆ ಬಾಲಕನಂತೆ. ಬಲಿತು ಬೆಳೆದು ಮನುಜನಾದುದೇ, ಬಾಲಿಶವಾದುದೆಲ್ಲವನ್ನು ಬದಿಗೊತ್ತಿದೆ. ನಾವೀಗ ಕಾಂಬುದು ದರ್ಪಣದ ಬಿಂಬವನ್ನು ಮುಸುಕಾಗಿ, ತರುವಾಯ ಕಾಂಬೆವು ದೇವರನ್ನು ಮುಖಾಮುಖಿಯಾಗಿ. ಈಗಿರುವುದೆಲ್ಲ ಅರಿವು ತುಂಡು ತುಂಡಾಗಿ, ನಂತರ ದೇವನೆನ್ನ ಅರಿತಂತೆ ನಾನರಿವೆನು ಅಖಂಡವಾಗಿ. ನಿಲ್ಲುವುವು ನಂಬಿಕೆ, ನಿರೀಕ್ಷೆ, ಪ್ರೀತಿ ನೆಲೆಯಾಗಿ. ಈ ಮೂರಲಿ ಪ್ರೀತಿಯೇ ಪರಮೋನ್ನತವೆಂಬುದ ನೀನರಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಸಜ್ಜನರಾಗಿ ಪ್ರಭು ಆಯ್ದುಕೊಂಡ ಜನತೆ ಧನ್ಯ. ಪ್ರಭುವನ್ನು ಕೊಂಡಾಡಿ ಕಿನ್ನರಿಯನ್ನು ನುಡಿಸುತ್ತಾ, ಕೀರ್ತಿಸಿ ದಶತಂತಿ ವೀಣೆಯನ್ನು ಬಾರಿಸುತ್ತಾ, ನೂತನ ಕೀರ್ತನೆಯನ್ನು ಆತನಿಗೆ ಹಾಡಿರಿ. ಇಂಪಾಗಿ ಬಾರಿಸಿ ಸೊಂಪಾಗಿ ಭಜಿಸಿರಿ. ಶ್ಲೋಕ. ಸಜ್ಜನರಾಗಿ ಪ್ರಭು ಆಯ್ದುಕೊಂಡ ಜನತೆ ಧನ್ಯ. ಸತ್ಯವಾದುದು ಆತನ ಪವಿತ್ರ ವಾಕ್ಯ, ಸ್ತುತ್ಯವಾದುದು ಆತನ ಪುನೀತ ಕಾರ್ಯ. ಸತ್ಯಸಂಧನು, ನ್ಯಾಯಪ್ರಿಯನು ಆತನು, ಅಚಲ ಪ್ರೀತಿಯಿಂದ ಜಗವನ್ನು ತುಂಬಿಹನು. ಶ್ಲೋಕ. ಸಜ್ಜನರಾಗಿ ಪ್ರಭು ಆಯ್ದುಕೊಂಡ ಜನತೆ ಧನ್ಯ. ಪ್ರಭುವನ್ನು ದೇವರಾಗಿ ಪಡೆದ ಜನಾಂಗ ಧನ್ಯ. ಪ್ರಭುವನ್ನು ಕೊಂಡಾಡಿ ಕಿನ್ನರಿಯನ್ನು ನುಡಿಸುತ್ತಾ, ಕೀರ್ತಿಸಿ ದಶತಂತಿ ವೀಣೆಯನ್ನು ಬಾರಿಸುತ್ತಾ, ನೂತನ ಕೀರ್ತನೆಯನ್ನು ಆತನಿಗೆ ಹಾಡಿರಿ. ಹಿಂಪಾಗಿ ಬಾರಿಸಿ ಸೊಂಪಾಗಿ ಭಜಿಸಿರಿ. ಶ್ಲೋಕ. ಸಜ್ಜನರಾಗಿ ಪ್ರಭು ಆಯ್ದುಕೊಂಡ ಜನತೆ ಧನ್ಯ. ಘೋಷಣೆ. ಹಲ್ಲೆಲೂಯ, ಹಲ್ಲೆಲೂಯ.
ಮಾನವನು ಜೀವಿಸುವುದು ಆಹಾರದಿಂದ ಮಾತ್ರವಲ್ಲ, ದೇವರಾಡುವ ಪ್ರತಿಯೊಂದು ನುಡಿಯಿಂದ. ಹಲ್ಲೆಲೂಯಾ. ಸಂತ ಲೂಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ, ಅಧ್ಯಾಯ 7 ವಚನಗಳು 31ರಿಂದ 35ರವರೆಗೆ. ಆ ಕಾಲದಲ್ಲಿ ಯೇಸು ತಮ್ಮ ಬೋಧನೆಯನ್ನು ಮುಂದುವರಿಸುತ್ತಾ, ಈ ಕಾಲದ ಜನರನ್ನು ಯಾರಿಗೆ ಹೋಲಿಸಲಿ? ಇವರು ಯಾರನ್ನು ಹೋಲುತ್ತಾರೆ? ಪೇಟೆ ಬೀದಿಯಲ್ಲಿ ಕುಳಿತು, ನಾವು ಕೊಳಲನೂದಲು ನೀವು ಕುಣಿದಾಡಲಿಲ್ಲ, ನಾವು ಶೋಕ ಗೀತೆಗಳ ಹಾಡಲು ನೀವು ಕಣ್ಣೀರಿಡಲಿಲ್ಲ ಎಂದು ಒಬ್ಬರಿಗೊಬ್ಬರು ಕೂಗಾಡುವ ಮಕ್ಕಳನ್ನು ಹೋಲುತ್ತಾರೆ. ಸ್ಥಾನಿಕ ಯೋವಾನನು ಬಂದಾಗ ಅನ್ನ ಆಹಾರವನ್ನು ಸೇವಿಸಲಿಲ್ಲ, ದ್ರಾಕ್ಷರಸವನ್ನು ಮುಟ್ಟಲಿಲ್ಲ, ನೀವು ಅವನಿಗೆ ದೆವ್ವ ಹಿಡಿದಿದೆ ಎಂದು ಹೇಳಿದಿರಿ. ನರಪುತ್ರನು ಬಂದಾಗ ಅನ್ನ ಪಾನೀಯಗಳನ್ನು ಸೇವಿಸಿದನು, ನೀವು ಇವನೊಬ್ಬ ಹೊಟ್ಟೆಬಾಕ, ಕುಡುಕ, ಸುಂಕದವರ ಹಾಗೂ ಪಾಪಿಷ್ಠರ ಗೆಳೆಯ ಎನ್ನುತ್ತೀರಿ. ಆದರೆ ದೈವ ಜ್ಞಾನವೇ ನಿಜವಾದ ಜ್ಞಾನವೆಂದು ಅದನ್ನು ಅಂಗೀಕರಿಸುವ ಎಲ್ಲರೂ ಸಮರ್ಥಿಸುತ್ತಾರೆ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ.